ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಬಿಸಿ ಊಟ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ತಮಗೆಲ್ಲರಿಗೂ ಒಂದು ಶುಭ ಸುದ್ದಿ. ಏನಪ್ಪ ಅಂತಂದರೆ, ನಾವು ಇದುವರೆಗೂ ಮಿಡ್ ಡೇ ಮೀಲ್ ಮತ್ತು ಮಿಲ್ಕ್ ಮತ್ತು ಪೂರಕ ಪೌಷ್ಟಿಕ ಆಹಾರಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಾವು ಸ್ಯಾಟ್ಸ್ ಮತ್ತು ಸ್ಯಾಟ್ಸ್ MDM ಆ್ಯಪ್ ಮೂಲಕ ನಿರ್ವಹಣೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ನಾವು ಸ್ಯಾಟ್ಸ್ MDM ಆ್ಯಪನ್ನು ಬಳಸುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಸ್ಯಾಟ್ಸ್ ಆ್ಯಪ್ ಒಂದರಲ್ಲೇ ನಾವು ಎಲ್ಲ ಮಾಹಿತಿಯನ್ನು ತುಂಬಬಹುದು. ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಾವು ಮೊದಲು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಈ ಆ್ಯಪನ್ನು ಸ್ಯಾಟ್ಸ್ ಆ್ಯಪನ್ನು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ನಾನು ಇಲ್ಲಿ ಸ್ಯಾಟ್ಸ್ ಆ್ಯಪನ್ನು ಅಪ್ಡೇಟ್ ಮಾಡೋದಕ್ಕೋಸ್ಕರ ನಾನು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿದ್ದೀನಿ. ಇಲ್ಲಿ ಸರ್ಚ್ ಬಾಕ್ಸ್ ಏನು ಕಾಣುತ್ತಲ್ಲ, ತಾವು ಕೆಳಗಡೆ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಬರುತ್ತಲ್ಲ, ಅಲ್ಲಿ ಸ್ಯಾಟ್ಸ್ ಆ್ಯಪ್ ಅಂಥೇಳಿ ಟೈಪ್ ಮಾಡಿ ಆನಂತರ ಸರ್ಚ್ ಕೊಡಿ. ಇಲ್ಲಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಆಪ್ಷನ್ ಬರ್ತಾಯಿದೆ. ತಾವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಅಪ್ಡೇಟ್ ಅಂಥೇಳಿ ಆಪ್ಷನ್ ಬರುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆನಂತರ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮೇಲೆ ಬನ್ನಿ. ನೋಡಿ, ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ನಾವು ಹಿಂದೆ ಏನು ತುಂಬ್ತಾ ಇದ್ವಿ ಅದರಲ್ಲಿ ಬದಲಾವಣೆಗಳು ಏನಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ 1ನೇ ತರಗತಿ ನಾನು ತುಂಬ್ತಾ ಇದ್ದೀನಿ. ನಂತರ ಸೆಕ್ಷನ್ಗಳು ಆವಾಗ ABCD ಎಲ್ಲ ಓಪನ್ ಆಗ್ತೈತೆ. ಈಗ ಆಟೋಮೆಟಿಕ್ಕಾಗಿ ನಿಮ್ಮ ಸೆಕ್ಷನ್ ಯಾವ ತರಗತಿಗೆ ಏನು ಫೆಚ್ ಆಗಿರುತ್ತೆ ಅದು ಮಾತ್ರ ಓಪನ್ ಆಗ್ತಾ ಇದೆ. ನೋಡಿ, ಈಗ ಡೇಟ್ ಇವತ್ತಿನ ಡೇಟ್ 3/9/2025. ನೋಡಿ, ಇಲ್ಲಿ ಫಸ್ಟ್ ಅಟೆಂಡೆನ್ಸ್ ಮಾತ್ರ ಬರ್ತಾ ಇತ್ತು ಸ್ಯಾಟ್ಸ್ ಆ್ಯಪ್ನಲ್ಲಿ. ಈಗ ಅಟೆಂಡೆನ್ಸ್, ಮೀಲ್ ಆರ್ MDM, ಮಿಲ್ಕ್, ಎಗ್ ಆರ್ ಬನಾನಾ, ನೋಡಿ ಎಲ್ಲ ಆಪ್ಷನ್ಗಳು ಸ್ಯಾಟ್ಸ್ ಆ್ಯಪ್ನಲ್ಲೇ ಓಪನ್ ಆಗ್ತಾ ಇದೆ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಅಟೆಂಡೆನ್ಸ್ ಅಂತ ಬರುತ್ತಲ್ಲ, ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಕ್ಕಳ ಅಟೆಂಡೆನ್ಸು ಟಿಕ್ ಆಯಿತು. ಯಾವುದಾದ್ರೂ ಮಗು ಆಬ್ಸೆಂಟ್ ಇತ್ತು ಅಂತಂದರೆ ತಾವು ಆ ಮಗುವಿನ ಮೇಲೆ ಮಾತ್ರ ಟಿಕ್ ಮಾಡಿಕೊಂಡ್ರೆ, ಅನ್ಚೆಕ್ ಬಾಕ್ಸ್ ಮಾಡಿಕೊಂಡ್ರೆ ಆ ಮಗು ಆಬ್ಸೆಂಟಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು ಎಲ್ಲ ಮಕ್ಕಳು ಪ್ರೆಸೆಂಟ್ ಇರೋದ್ರಿಂದ ನಾನಿಲ್ಲಿ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಮೀಲ್ ಆರ್ MDM ಅಂತ ಇದೆ. ಮಧ್ಯಾಹ್ನದ ಬಿಸಿ ಊಟದ ಯೋಜನೆಗೆ ಒಳಪಡ್ತಕ್ಕಂಥ ಮಕ್ಕಳು ಯಾರ್ಯಾರು ಅಂಥೇಳಿ ಅದನ್ನು ಆಲ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆನಂತರ ಹಾಲು, ಮಿಲ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನಂತರ ಇಲ್ಲಿ ಆ ಮಗು ಎಗ್ ಆರ್ ಬನಾನಾ ಯಾವುದು ಇಷ್ಟಪಡುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಎಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ನಾವು ಮೇಲ್ಗಡೆ ಇರ್ತಕ್ಕಂಥ ರೈಟ್ ಏನು ಮಾರ್ಕ್ ಇದೆಯೇ ಆ ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬರುತ್ತೆ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಏನು ಮಾಡಬೇಕು, ನೀವೆಲ್ಲ ಇಲ್ಲಿ ಓಕೆ ಅಂತ ಏನು ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ತರಗತಿಗಳ ಮಾಹಿತಿಗಳನ್ನು ಇದೇ ರೀತಿಯಲ್ಲಿ ತುಂಬಬೇಕಾಗಿರುತ್ತೆ. ನೋಡಿ, ಸೆಕ್ಷನ್ ಆರ್ ಡಿವಿಷನ್ ಅಂತ ಇದೆಯಲ್ಲ, ಮೊದಲು ABCD ಎಲ್ಲವೂ ಕೂಡ ಓಪನ್ ಆಗ್ತಾ ಇತ್ತು. ನೀವು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇದ್ದಂಥ ಒಂದು ಶಾಲೆಗಳಲ್ಲಿ, ಬೈಲಿಂಗ್ವಲ್ ಇರ್ತಕ್ಕಂಥ ಶಾಲೆಗಳಲ್ಲಿ ABCD ಎಲ್ಲಿ ತನಕ ಇರ್ತಿತ್ತು ಅಲ್ಲಿ ತನಕ ಆಪ್ಷನ್ಗಳು ಏನಾಗ್ತಾಯಿತ್ತು, ಓಪನ್ ಆಗ್ತಾಯಿತ್ತು. ಬಟ್ ಈಗ ಏನಪ್ಪ ಅಂತಂದರೆ ಆ ತರಗತಿ ಯಾವ ಸೆಕ್ಷನಿಗಿದೆ ಅದು ಮಾತ್ರ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ಇದನ್ನೊಂದು ಮುಖ್ಯವಾಗಿ ಗಮನಿಸ್ಬೋದು. ನಂತರ ನಾನು ಅದೇ ರೀತಿ 2ನೇ ತರಗತಿ ಅಟೆಂಡೆನ್ಸನ್ನು ತುಂಬ್ತಾ ಇದ್ದೀನಿ, ಮೀಲನ್ನು ತುಂಬ್ತಾ ಇದ್ದೀನಿ, ಮಿಲ್ಕನ್ನು ತುಂಬ್ತಾ ಇದ್ದೀನಿ, ಆನಂತರ ಎಗ್ಗನ್ನು ತುಂಬ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಏನಿದೆಯಲ್ಲ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಬರುತ್ತಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ತುಂಬಿದ ನಂತರ ನಾನಿಲ್ಲಿ ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸಿಂಕ್ ಪೆಂಡಿಂಗ್ ಅಂತ ಬರ್ತಾಯಿದೆ. ಇವತ್ತಿನ ದಿನದ ಸಿಂಕನ್ನು ನಾನು ಮಾಡಬೇಕಾಗಿರುತ್ತೆ. ಆನಂತರದಲ್ಲಿ ನೀವಿಲ್ಲಿ ಟೀಚರ್ಸ್ ಅಟೆಂಡೆನ್ಸನ್ನು ಕೂಡ ಹಾಕ್ಬೋದು, ಇದು ಐಚ್ಛಿಕವಾಗಿರುತ್ತೆ. ನಂತರ ಇಲ್ಲಿ ಬರ್ತಕ್ಕಂಥ 3ನೇ ಆಪ್ಷನ್ ಏನು ಕಾಣುತ್ತಲ್ಲ, ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತೇಳಿ, ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇವತ್ತಿನ ಒಂದು ಅಟೆಂಡೆನ್ಸ್ ಇದೆ. 1ನೇ ತರಗತಿ 2, 3, 4, 5, 6, 7. ನಿಮ್ಮಲ್ಲಿ 8, 9, 10ನೇ ತರಗತಿಗಳಿದ್ದರೆ ಇದನ್ನು ತಾವು ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು. ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ಗಂಟೆಯ ಒಂದು ಸಿಂಬಲ್ ಕಾಣುತ್ತಲ್ಲ ಅದರ ಪಕ್ಕದಲ್ಲಿ ಕಾಣ್ತಕ್ಕಂಥ 3 ಚುಕ್ಕೆಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಕ್ ಡಾಟಾ ಅಂತ ಬರುತ್ತೆ. ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಂಕ್ ನೀಡೆಡ್ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮತ್ತು ಟೀಚರ್ ಡೈಲಿ ಅಟೆಂಡೆನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಬರುತ್ತಲ್ಲ, ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಎಲ್ಲವೂ ಕೂಡ ಡಾಟಾ ಸೈಂಕ್ರನೈಸೇಷನ್ ಸಕ್ಸಸ್ಫುಲ್ಲಿ ಅಂತ ಬಂತು. ಅನಂತರ ನಾನು ಬ್ಯಾಕ್ ಬಂದು ಇಲ್ಲಿ ಅಟೆಂಡೆನ್ಸ್ ಸಮ್ಮರಿ ಅಂತ ಬರುತ್ತಲ್ಲ, ಅಟೆಂಡೆನ್ಸ್ ಸಮ್ಮರಿ ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ 36 ಇದೆ, ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಕೂಡ 36 ಇದೆ.
ನೋಡಿ ತಾವಿಲ್ಲಿ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಮೇಲೆ ಬಂದಾಗ ಇಲ್ಲಿ ಮೊದಲಿಗೆ ನಾವಿಲ್ಲಿ ರೈಟ್ ಮಾರ್ಕನ್ನು ನೋಡಿರಲಿಲ್ಲ, ಬಟ್ ಪ್ರೆಸೆಂಟ್ ಆಪ್ಷನ್ ನೋಡ್ತಾ ಇದ್ವಿ. ಇಲ್ಲಿ ಆ ಸಿಂಕ್ ಡಾಟಾ ಆದ ನಂತರ ಇಲ್ಲಿ 3 ಮತ್ತು ಪ್ರೆಸೆಂಟ್ ಕೂಡ 3, ಆಬ್ಸೆಂಟ್ ಯಾವುದೂ ಇಲ್ಲ. ಇಲ್ಲಿ ರೈಟ್ ಮಾರ್ಕ್ ಕೂಡ ಆಗಿದೆ, ಅಂದರೆ ಸಿಂಕ್ ಕಂಪ್ಲೀಟೆಡ್ ಆಗಿದೆ ಅಂಥೇಳಿ ಇಲ್ಲಿ ಎಲ್ಲ ತರಗತಿಗಳ ಒಂದು ಸಿಂಕ್ ಆದ ನಂತರ ಇಲ್ಲಿ ರೈಟ್ ಮಾರ್ಕಿನ ಒಂದು ಆಪ್ಷನ್ ಕೂಡ ತಾವು ಇಲ್ಲಿ ನೋಡಬಹುದು. ಧನ್ಯವಾದಗಳು.